ಈ ಸಂಪುಟ ವಿಸ್ತರಣೆ ಆದಾಗಿನಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನವಾಗಿಯೇ ಅತೃಪ್ತಿ ವ್ಯಕ್ತಪಡಿಸಿದ್ದು ಹೈಕಮಾಂಡ್ ಕಣ್ಣಿಗೂ ಕೂಡ ಕಾಣಿಸಿದ್ದು. ಅದಕ್ಕೆ ಈಗ ಹೈಕಮಾಂಡ್ ನಾಯಕರು ಹೊಸ ಸೂತ್ರವನ್ನ ತಯಾರಿಸಿದ್ದು. ಅಧಿಕೃತ ನಿವಾಸ ಕಾವೇರಿಗೆ ಹೈಕಮಾಂಡ್ ಒಪ್ಪಿ ಸಿದ್ದು ಗೊತ್ತಾಗಿ ಅದನ್ನ ನಮ್ಮ ಗೋವಿಂದಣ್ಣ ಒಳನೋಟಕ್ಕೆ ಮುಟ್ಟಿಸಿದ್ದು. ಹಾಗೆ ಮುಟ್ಟಿಸಿರುವಂತ ಸುದ್ದಿಯಲ್ಲಿ ಏನಿದೆ ಬನ್ನಿ ಇವತ್ತಿನ ಒಳನೋಟದಲ್ಲಿ ನೋಡ್ಕೊಂಡು. ಸಿಟ್ಟು ಮಾಡ್ಕೊಂಡಿರೋ ಸಿದ್ದರಾಮಯ್ಯನವ್ರನ್ನ ಮುನಿಸು ತಳಿಸೋಗಿ ಇದೊಂದು ದಾರಿ ಇದೆ ನೋಡು. ಹಿಂಗ್ ಮಾಡಿದ್ರೆ ಸಾಹೇಬ್ರು ತಣ್ಣಗಾದ್ರೂ ಆಗ್ಬೋದೇನೋ ಅಂತ ಸಿದ್ದರಾಮಯ್ಯನವರ ಸಮಾಧಾನ ಮಾಡೋಕೆ ಯಾವುದೋ ಹೊಸ ದಾರಿ ಕಂಡು ಹಿಡಿದಿರೋ ಗುಸು ಹೊತ್ತು ಬಂದಂಗಿತ್ತು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ಹೇಳ್ತಿದ್ದೀರಿ ನೀವು? ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರ ಸಿಟ್ಟು ತಣಿಸೋಕಾಗುತ್ತಾ? ಅವ್ರ ಡಿಮ್ಯಾಂಡ್ಗಳು ಒಂದಾ ಎರಡ? ಬಸವರಾಜ್ ಶಿವಣ್ಣನವರನ್ನ ಮಿನಿಸ್ಟರ್ ಮಾಡಬೇಕು, ಜಮೀರ್ ಅಹ್ಮದ್ ಖಾನ್ ಅವರನ್ನ ಮಿನಿಸ್ಟರ್ ಪೋಸ್ಟ್ ಇಂದ ತೆಗಿಬೇಕು, ಗಾಯತ್ರಿ ಶಾಂತೇಗೌಡರನ್ನ ಮಿನಿಸ್ಟರ್ ಮಾಡಬಾರದು, ತಮ್ಮ ಬೆಂಬಲಿಗರಿಗೆ ಪ್ರಬಲ ಖಾತೆ ಕೊಡಬೇಕು. ಹಿಂಗೆ ಸಾಲು ಡಿಮ್ಯಾಂಡ್ಗಳಿರುವಾಗ ಅದನ್ನೆಲ್ಲ ಈಡೇರಿಸೋಕ್ಕಾಗುತ್ತಾ? ಈಡೇರಿಸೋಣ ಅಂತಂದ್ರೆ ಸಚಿವ ಸ್ಥಾನನೇ ಖಾಲಿ ಇಲ್ವಲ್ಲ. ಅದ್ ಹೆಂಗ ಸಿದ್ದರಾಮಯ್ಯನವರನ್ನ ಮುನಿಸು ತಳಿಸೋಕ್ ಸಾಧ್ಯ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಕರುಳಿನ ಕೂಗಿನ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಆದಾಗಿನಿಂದ ಸಿದ್ದರಾಮಯ್ಯನವರು ಮುನ್ಸ್ಕೊಂಡು ಮಾತೇ ಆಡ್ತಿಲ್ಲ. ಬೆಂಗಳೂರಿಗೆ ಬಂದ ಸುರ್ಜೇವಾಲಾಗೂ ಕ್ಯಾರೆ ಅಂದಿಲ್ಲ. ಅದ್ಯಾಕಂದ್ರೆ ಸಂಪುಟ ವಿಸ್ತರಣೆ ವೇಳೆ ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಆಗಿಲ್ಲ ಅನ್ನೋದು ಅವ್ರ ಬೇಸರಕ್ಕೆ ಕಾರಣ. ಮ್ಯಾಟ್ರಿಸ್ಟ್ ಸೀರಿಯಸ್ ಇರುವಾಗ ಅದೆಂಗ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡೋಕ್ ಸಾಧ್ಯ ಕೇಳಿದ್ರೆ, ದಿಲ್ಲಿಯ ಇಂದಿರಾ ಭವನದ ಮೂಲಗಳು ಅದಕ್ಕೊಂದು ದಾರಿ ಸಿಕ್ಕಿದೆ ಅಂತ ಗುಸು ಮಾತಾಡಿದ್ದು ನಮ್ ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಅದೇನಪ್ಪ ಗುಸು ಅಂದ್ರೆ, ಸದ್ಯ ವಿಧಾನ ಪರಿಷತ್ ಸದಸ್ಯರ ಪೈಕಿ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿದ್ದ ಗಾಯತ್ರಿ ಶಾಂತೇಗೌಡರಿಗೆ ಸಿದ್ದರಾಮಯ್ಯನವರ ವಿರೋಧದ ಕಾರಣಕ್ಕೆ ತಡೆಯೊಡ್ಡಿದ ಮೇಲೆ ಮತ್ತೆ ಅವರು ಸಚಿವರಾಗೋ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹಲವು ಶಾಸಕರೇ ರಾಜೀನಾಮೆ ಬೆದರಿಕೆ ಒಡ್ಡಿರುವಾಗ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರನ್ನ ಸಚಿವರನ್ನಾಗಿ ಮಾಡೋ ಸಾಧ್ಯತೆ ಕಡಿಮೆ. ಹೀಗಾಗಿ ಈಗ ದಿಲ್ಲಿಯ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳು ಹೇಳ್ತಿರೋದೇನಪ್ಪಾ ಅಂದ್ರೆ, ಯತೀಂದ್ರ ಅವರನ್ನ ಪರಿಷತ್ ಸಭಾನಾಯಕನ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಮನವೊಲಿಕೆ ಮಾಡುವ ಫಾರ್ಮುಲಾ ದಿಲ್ಲಿಯ ಇಂದಿರಾ ಭವನದಲ್ಲಿ ರೆಡಿಯಾಗಿದೆಯಂತೆ. ವಿಧಾನ ಪರಿಷತ್ನಿಂದ ಈಗಾಗಲೇ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋ ಉಮಾಶ್ರೀ ಅವರನ್ನ ಉಪಸಭಾಪತಿ ಮಾಡೋಕೆ ತೀರ್ಮಾನ ಆಗಿ ಹೋಗಿದೆ. ಚೀಫ್ ವಿಪ್ ಸ್ಥಾನವನ್ನು ಸಿದ್ದರಾಮಯ್ಯನವರ ಆಪ್ತರ ಪೈಕಿ ಒಬ್ಬರಿಗೆ ಕೊಡೋ ಸಾಧ್ಯತೆ ಇದೆ. ಹೀಗೆಲ್ಲ ಮಾಡಿ ಹೇಗೋ ಸಿದ್ದರಾಮಯ್ಯನವರ ಮನತಣಿಸೋ ಪ್ಲಾನ್ ರೆಡಿ ಆಗಿದೆ ಅಂತ ದಿಲ್ಲಿಯ ಇಂದಿರಾ ಭವನದ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.